ನಮಸ್ತೆ. ಇವತ್ತು ನಮ್ಮ ಚಿತ್ರದ ಮುದ್ದು ರಾಕ್ಷಸಿ ಸಿನಿಮಾದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಅವರು ಕಾಂಬಿನೇಷನಲ್ಲಿ ಲಾಸ್ಟ್ ಸೀಕ್ವೆನ್ಸ್ ಇತ್ತು, ಅದನ್ನು ಶೂಟ್ ಮಾಡಿದ್ದೀನಿ. ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಿದೆ, ಇನ್ನೊಂದು ಅರ್ಧ ದಿನದ ಬ್ಯಾಲೆನ್ಸ್ ಇದೆ. ಸೊ ಅದು ನಾವು ಮಾಡ್ಕೊಳ್ತೀವಿ. ಸೊ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಎಲ್ರಿಗೂ ಹೇಳಿದ್ದೀನಿ, ಏನಾದರೂ ಇದ್ದರೆ ನೀವು ಕೇಳ್ಬೋದು. ನಾನು ಮಾತಾಡೋಕ್ಕೆ ಬರೋದಿಷ್ಟು. ಇವತ್ತಿನ ಪೋರ್ಷನ್ ಏನು ಸರ್ ಶೂಟಿಂಗ್? ಬೇರೆ ಬೇರೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲೇನಿತ್ತು ಅಂದರೆ ಇವರು ಫಾರಿನ್ಗೆ ಹೋಗ್ತಿರ್ತಾರೆ. ಸೊ ಮೇಡಮ್ಗೆ ಒಂದು ಸೆಂಡ್ ಆಫ್ ಮಾಡಿಬಿಟ್ಟು ಬಾಯ್ ಹೇಳ್ಬಿಟ್ಟು ಹೋಗಿ ಬಂದಿರ್ತಾರೆ. ಆ ಸೀಕ್ವೆನ್ಸ್ನ ಶೂಟ್ ಮಾಡಿದ್ದೀವಿ. ಸರ್ ಇದು ಇವತ್ತಿನ ದೃಶ್ಯ ನೋಡ್ತಿದ್ರೆ ಕ್ಲೈಮ್ಯಾಕ್ಸೇ ನೀವು ಇನ್ನೂ ಶೂಟ್ ಮಾಡಬೇಕಿತ್ತು, ಅದು ಅದಕ್ಕೆ ಸಿನಿಮಾ ನೋಡ್ಬೇಕು ಮೇಡಮ್. ಹಾಂ, ಅಂದರೆ ಇವರಿಬ್ಬರು ತುಂಬ ಹಿಟ್ ಪೇರು. ಸರಿ ಕೇಳಿಸ್ತಿಲ್ಲ. ಹಿಟ್ ಪೇರು. ಹೌದು, ಅಪೋಸ್ ರಿಯಲಲ್ಲಿ ಗೊತ್ತಾಗಿತ್ತು, ಮತ್ತು ರೀಲ್ನಲ್ಲಿ ಈಗ ಹೇಗಿತ್ತು ಸರ್ ಇಬ್ಬರದ್ದು ಕಾಂಬಿನೇಷನ್, ಕೆಮಿಸ್ಟ್ರಿ ಆಗಿರ್ಬೋದು, ಎಲ್ಲ ಹೇಗೆ ಬಂದಿದೆ ಸಿನಿಮಾ ಅಂತ? ತುಂಬ ಚೆನ್ನಾಗಿದೆ. ಅದೇ ನೀವೇ ನೋಡಿದ್ರಿ ಈಗ ಹೇಗಿದೆ ಅಂತ. ಚೆನ್ನಾಗಿ ಬಂದಿದೆ ಮೇಡಮ್. ನಿಮಗೆ ಯಾವುದೇ ಏನೂ ಅದರಲ್ಲಿ ಆ ಜೋಡಿಗೆ ಯಾವುದೇ ಕೊರತೆ ಆಗದಂಗೆ ಸ್ಕ್ರೀನ್ ಮೇಲೆ ಏನು ಆ್ಯಕ್ಟ್ ಮಾಡಿದ್ದಾರೆ, ಆ ಜೋಡಿಗಳಿಗೆ ಯಾವುದೇ ರೀತಿ ಕೊರತೆ ಬಂದಿದ್ದಂಗೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಏನೇ ಆಗಿದ್ರು ಸೀನ್ ಮೇಲೆ ಮಾತ್ರ ಅದ್ಭುತವಾಗಿ ನಟಿಸಿದ್ದಾರೆ. ಅದೀಗ ನೋಡಿದ್ರಿ ಸ್ಯಾಂಪಲ್ ನೀವು, ಆಯಿತಾ? ಚೆನ್ನಾಗಿ ಬಂದಿದೆ ಮೇಡಮ್, ಅದ್ಭುತವಾಗಿ ಬಂದಿದೆ. ಸರ್ ಲೇಟ್ ಆಗೋಕ್ಕೆ ಕಾರಣ ಏನಂದರೆ ಈ ಸೀನ್ ಕ್ಲೈಮ್ಯಾಕ್ಸ್ ಲೇಟ್ ಆಗೋಕ್ಕೆ ರೀಸನ್ ಏನು? ಲೇಟ್ ಅನ್ನೋದಕ್ಕೆ ಏನು ಹೇಳಲಿ ಅಂದರೆ, ಇವತ್ತು ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ಲು. ಲಾಸ್ಟು ನಾವು ಮುಗಿಸ್ಬಿಡ್ಬೇಕಾಯ್ತು, 6 months ಬ್ಯಾಕೇ ಆಗ್ತಿತ್ತು. ಇವ್ರ ಕಾಂಬಿನೇಷನ್ ಯಾವಾಗ ಹಾಕ್ಕೊಂಡ್ರು ಮಳೆ ಬರುತ್ತೆ. ಸುಮಾರು 2 ತಿಂಗಳು ನಾವು ಯಾವ ಡೇಟ್ಗೆ ಸ್ಕೆಡ್ಯೂಲ್ ಹಾಕ್ತೀವಿ ಆ ಡೇಟ್ಗೆ ಮಳೆ ಬರ್ತಿದೆ. ಸಮ್ಮರ್ ಇವಾಗ ನೋಡಿ 4 ಹನಿ ಬಿತ್ತು, ನೀವೆಲ್ಲ ನೋಡಿದ್ದೀರಾ. ನಾವೇನು ಹೇಳೋಣ ಇದೆ ಕೇಳಿ? ಮಳೆ ಅಂದರೆ ಶುಭ ಸೂಚನೆ ಸರ್. ಹೌದು, ಆದರೆ ಒಳ್ಳೆಯದು, ಶುಭವಾದರೆ ಎಲ್ರಿಗೂ ಶುಭ ಆಗುತ್ತೆ ಅಷ್ಟೇ. ಸರ್ ಈಗ ಚಂದನ್ ಅವರು ಇಷ್ಟು ದಿನ ಬೇರೆ ಥರ ಇದ್ರು, ಈಗ ಮೇಕ್ ಓವರ್ ಮಾಡ್ಕೊಂಡು ಫುಲ್ ಸ್ಟೈಲಿಶ್ ಆಗಿ ಬಂದ್ಬಿಟ್ಟಿದ್ದಾರೆ. ಹೆಂಗೆ ಮ್ಯಾಚ್ ಮಾಡೋದ್ರಿ ಅದನ್ನ ಅಂತ? ಡೈರೆಕ್ಟ್ರ್ ಕೆಲಸನೇ ಮಾಡಬೇಕು ಮೇಡಮ್, ಮಾಡಿದ್ದೀನಿ. ಬಟ್ ಕತೆಗೂ ಅದು ಸ್ವಲ್ಪ ಸೂಟ್ ಆಯಿತು. ಅದೇ ಫಾರಿನ್ ಹೋಗ್ತಿದ್ದಾರೆ. ಹೌದು ಹೌದು, ಗೆಟಪ್ ಎಲ್ಲ ಚೇಂಜ್ ಮಾಡಿ ಫಾರಿನ್ ಕಳಿಸ್ತೀವಿ. ಸರಿ, ಯಾವ ಥರ ಸ್ಟೋರಿ ಇದು, ಹೇಗೆ ಏನು ಅಂತ ಮುಂಚೆನೇ ಹೇಳಿದ್ದೀನಿ ಮೇಡಮ್. ಇದೊಂದು ಸೈಕೋ ಥ್ರಿಲ್ಲರು, ಪಕ್ಕಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನಿಮಗೆಲ್ಲ ಪ್ರತಿ ಹಂತದಲ್ಲೂ ಸೀಟ್ ಎಡ್ಜಲ್ಲಿ ಕುಣಿಸೋ ಹಂಗಿರುತ್ತೆ. ಮೇಡಮ್ ಅವರು ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ನೀವೆಲ್ಲ ನೋಡ್ಬೋದು, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಹೇಳಿದ್ದೀನಿ ಮೇಡಮ್. ಅದು ಲವ್ ಬರ್ಡ್ಸ್ಗಳಿಗೆ ಹೋಗ್ಬಿಟ್ಟು ನೀವು ಸೈಕೋ ಥ್ರಿಲ್ಲರ್ ಮಾಡಿದ್ದೀರಲ್ಲ ಸರ್, ಹೇಗೆ ಅಂತ ಇದು? ಅದೇ ಟ್ವಿಸ್ಟು ಮೇಡಮ್, ಅದೇ ಟ್ವಿಸ್ಟ್. ಅದೇ ನಾವು ಅನ್ಕೊಂಡಿದ್ವಿ ಇದೊಂದು ರೊಮ್ಯಾಂಟಿಕ್ ರಾಮ್ ಕಾಮ್ ಸ್ಟೋರಿ ಅಂತ ಅನ್ಕೊಂಡಿದ್ವಿ. ಅದು ಸಿಗುತ್ತೆ ನಿಮಗೆ, ಅದು ಸಿಗುತ್ತೆ. ಹಾಂ, ಫಾರಿನ್ ಹೋಗೋ ಸೀಕ್ವೆನ್ಸ್ ಮಾತ್ರ ಇಲ್ಲ, ಬೇರೆ ಬೇರೆ ಶೂಟ್ಸ್ ಏನಾದ್ರು ಇವತ್ತು ಆ್ಯಕ್ಚುಲಿ ಬೇರೆ ಮಾಂಟೇಜ್ ಸಾಂಗ್ ಸೀಕ್ವೆನ್ಸ್ಗಳೆಲ್ಲ ಇತ್ತು. ಇವರಿಬ್ಬರದ್ದು ಕಾಂಬಿನೇಷನ್ ಏನಿತ್ತು ಇವತ್ತು ಕಂಪ್ಲೀಟಾಗಿ ಎಲ್ಲ ಮುಗಿಸಿದ್ದೀವಿ. ಇವತ್ತು ಇವರಿಬ್ಬರು ಕಾಂಬಿನೇಷನ್ನು ನಮ್ಮ ಸಿನಿಮಾದು ಮುಗೀತು, ಫುಲ್ ಟಾಕಿ ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸಾಂಗು ಕಂಪ್ಲೀಟ್ ಆಗಿದೆ. ಎಷ್ಟು ಸಾಂಗ್ಸ್ ಎಲ್ಲ ಏನಿದೆ? ಒಟ್ಟು 3 ಸಾಂಗ್ ಇದೆ ಮೇಡಮ್, 3 ಮುಗಿದಿದೆ. ಒಂದು ಡುಯೆಟ್ ಸಾಂಗ್ ಇದೆ, ಒಂದು ಮಾಂಟೇಜ್ ಸಾಂಗ್ ಇದೆ, ಇನ್ನೊಂದು ಪ್ರಮೋಷನಲ್ ಸಾಂಗ್. ಯಾರೆಲ್ಲ ಇದ್ದಾರೆ ಸರ್? ಇವರಿಬ್ಬರ ಜೊತೆ ಬೇರೆ ಯಾರು ಕಲಾವಿದರು ಬೇರೆ? ಬಾಲರಾಜ್ ವಾಡಿ ಅವರಿದ್ದಾರೆ, ರವಿ ಭಟ್ ಅವರಿದ್ದಾರೆ, ಸಂಗೀತಾ ಮೇಡಮ್ ಅವರಿದ್ದಾರೆ, ಇನ್ನೂ ಒಂದಷ್ಟಿದೆ ಲಿಸ್ಟು. ಡಬ್ಬಿಂಗು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಿಲೀಸ್ ಪ್ಲಾನ್ ಸರಿ, ರಿಲೀಸ್ ಪ್ಲಾನ್ ನಾವು ಅದೇ ಇವಾಗ ಅಂದ್ಕೊಳ್ಳೋ ಸ್ಪೀಡಲ್ಲಿ ಅವರೇ ಜೂನಲ್ಲಂತೂ ರಿಲೀಸ್ ಮಾಡ್ತೀವಿ. ಜೂನ್ ಅಂತ ಇಬ್ಬರನ್ನ ಒಟ್ಟಿಗೆ ಶೂಟಿಂಗ್ ತರಕ್ಕೆ ಏನಾದರೂ ಕಷ್ಟ ಆಯ್ತಾ ಸರ್? ಯಾವುದೇ ರೀತಿ ಇಲ್ಲ ಮೇಡಮ್. ನಾನು ಅವ್ರಿಗೊಂದು ಫೋನ್ ಮಾಡಿ, ಮೇಡಮ್ ಹಿಂಗಿದೆ ಅಂದರೆ ಸರಿ ಡನ್ ರೆಡಿ ಬರ್ತೀನಿ ಅನ್ನೋರು. ಸರ್ರು ಅಷ್ಟೇ, ಅವ್ರು ನನಗೆ ಬಿಗಿನಿಂಗಲ್ಲಿ ನಾನು ಹೋಗಿ ಇಬ್ಬರು ಕತೆ ಹೇಳಿದಾಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಮಾಡೋಣ ಅಂತ ಇವರಿಬ್ಬರು ಡಿಸ್ಕಸ್ ಮಾಡಿ ಯಾವ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರೋ ಅದೇ ರೀತಿ ಇವತ್ತು ಬಂದು ಮುಗಿಸ್ಕೊಟ್ಟು ಇಲ್ಲಿ ನನ್ನ ಪಕ್ಕದಲ್ಲಿ ಇನ್ನೂ ಕೂತಿದ್ದಾರೆ. ಅದು ಕತೆ ಹೇಳುವಾಗ ಸಿಚುವೇಶನ್ ಬೇರೆ ಇತ್ತು ಸರ್, ಈ ಕತೆ ಮುಗಿಯೋ ಹಂತಕ್ಕೆ ಬೇರೆ ಬಂದಿದೆ ಸಿಚುವೇಶನ್. ಆದರೂ ಇವತ್ತು ನೋಡಿ, ಅವತ್ತು ಹೆಂಗೆ ಕೂತಿದ್ರು ಇವತ್ತು ನನ್ನ ಪಕ್ಕದಲ್ಲಿ ಹಂಗೆ ಕೂತಿದ್ದಾರೆ. ನನಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ಯಾವುದು ಏನು ಇವಾಗ ನೋಡಿ, ಇವಾಗ ಅಗ್ಗಿಂಗ್ ಸೀಕ್ವೆನ್ಸ್ ಇದ್ರೂ ಬಂದು ಇಬ್ರಿಗೂ ಹೇಳಿದೆ, ಯಾವುದೇ ರೀತಿ ಇಲ್ಲ, ಪ್ರೊಫೆಷ್ನಲ್ ಆಗಿದ್ದಾರೆ ಇಬ್ರು, ಬಂದರು ಮಾಡಿದ್ರು. ಸರ್ ಟೈಟಲ್ ಯಾಕೆ ಚೇಂಜ್ ಆಗಿದೆ ಮುದ್ದು ರಾಕ್ಷಸಿ ಅಂತ? ಅಂದರೆ ನಿವೇದಿತಾ ಅವ್ರನ್ನ ನೋಡಿ ಇಟ್ಟಿದ್ದ ಮುದ್ದು ರಾಕ್ಷಸಿ ಅಂತ, ಯಾಕೆ ಚೇಂಜ್ ಮಾಡಿದ್ರು, ಏನು ಸಿಚುವೇಶನ್ಸ್ ಎಲ್ಲ ಹೇಳ್ಬೋದು? ಇಲ್ಲ ಮೇಡಮ್, ನಮಗೆ ನೋಟಿಸ್ ಬಂತು, ಇವರು ಕ್ಯಾಂಡಿ ಕ್ರಶ್ ಗೇಮಿಂಗ್ ಇವರಿಂದ ಅಬ್ಜೆಕ್ಷನ್ ಬಂತು. ಸೊ ಅದಕ್ಕೆ ನಾವು ಲೀಗಲ್ಸ್ ಎಲ್ಲ ನೋಡಿಕೊಂಡು ಚೇಂಜ್ ಮಾಡ್ಕೊಂಡು. ಕ್ಯಾಂಡಿ ಕ್ರಶ್ ಅಂತ ಮುಂಚೆ ಹೇಳಿದ್ದಾರೆ. ಹೌದು ಹೌದು, ಸಾಂಗ್ಗೆ ಮಾಡಿಬಿಟ್ರಲ್ಲ ಕಾಟನ್ ಕ್ಯಾಂಡಿ. ಹೌದು, ಯಾರು ಸರ್ ಅದು ಮಾಡಿದ್ದು?
ಕ್ಯಾಂಡಿ ಕ್ರಶ್ ಗೇಮ್ ಇದೆಯಲ್ಲ, ಕಿಂಗ್ ಕಿಂಗ್ ಅಂತ ಕಂಪನಿ ಇದೆ, ಅದು US ಬೇಸ್ಡ್ ಕಂಪನಿ. ಸೊ ಅವರಿಗೆ ನಮ್ಮ ವಿಷಯ ಗೊತ್ತಾಗಿದೆ, ಅಂದರೆ ನಾವು ಕರ್ನಾಟಕದಲ್ಲಿ ಕ್ಯಾಂಡಿ ಕ್ರಶ್ ಅಂತ ಒಂದು ರೆಡಿ ಆಗ್ತಾ ಇದೆ ಅಂತ. ಅವ್ರಿಗೆ ಅದು ಯಾವ ರೀತಿ ವಿಷಯ ತಲುಪ್ತೋ ಗೊತ್ತಿಲ್ಲ, ನಮ್ಗೆ ಮೇಲ್ ಬಂತು. ಸೊ ಹಿಂಗೆ ನಮ್ಮ ಗೇಮ್ ಹೆಸರನ್ನ ನೀವು ಸಿನಿಮಾಗೆ ಯೂಸ್ ಮಾಡ್ಕೊಳ್ತಿದ್ದೀರಾ, ಅದು ನಮಗೆ ಇಷ್ಟ ಇಲ್ಲ, ಪ್ಲೀಸ್ ಇದನ್ನು ಸ್ಟಾಪ್ ಮಾಡಿ ಅಂತ. ಸೊ ಅದನ್ನು ನಾನು ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ. ಸೊ ಅದನ್ನು ಮುದ್ದು ರಾಕ್ಷಸೆ ಅಂತ ಚೇಂಜ್ ಮಾಡಿ. ಟೈಟಲ್ ಆಪ್ಟ್ ಆಗುತ್ತೆ ಸಿನಿಮಾ. ಆಗುತ್ತೆ ಮೇಡಮ್, ಖಂಡಿತ ಆಗುತ್ತೆ. ಇವಾಗ ನೀವೇ ಹೇಳಿದ್ರಿ ನಿವೇದಿತ ಅವ್ರು ನೋಡಿ ಇಟ್ರ ಅಂತ. ಸೊ ಆ ಕತೆ ನೋಡಿದಾಗ ರಾಕ್ಷಸಿ ಅಲ್ಲ, ಮುದ್ದು ರಾಕ್ಷಸಿ. ಮೀನಿಂಗ್ ಏನಂತಂದ್ರೆ ಕ್ಯೂಟ್ ಹುಡುಗಿನೇ, ಒಂದು ಸ್ವಲ್ಪ ಸೈಕೋ ಥ್ರಿಲ್ಲರ್ ಅಲ್ಲೇ ಅರ್ಥ ಆಗುತ್ತೆ. ಓಕೆ, ನಾನು ಚಂದನವರೇ, ಏನು ನಿಮಗೆ ಕಾಟನ್ ಕ್ಯಾಂಡಿ ಮತ್ತೆ ಕ್ಯಾಂಡಿ ಕ್ರಶ್ ಏನಿದೆ? ಇದೆ ಈಗ ನಮ್ಮ ಕಾಟನ್ ಕ್ಯಾಂಡಿ ಸಾಂಗ್ ಮಾಡಿದ್ದು 2024 ಮೇಯಲ್ಲಿ. ಸೊ ಅದಕ್ಕೆ ಮುಂಚೆನೇ ಹಠಕ್ ಬಿದ್ದು ಬಾಡಿ ಬಿಲ್ಡ್ ಮಾಡ್ದಂಗೆ, ಅಂದ್ರೆ ಡಯಟ್ ಮಾಡ್ದಂಗಿದೆ. ಅಂದರೆ ಲೈಫ್ ರೀಸ್ಟಾರ್ಟ್ ಮಾಡಬೇಕು ಅನಿಸ್ತು. ಸೊ ಹಾಗಾಗಿ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂತ. ಸೊ ಅದಕ್ಕೆ ಹಾರ್ಡ್ ವರ್ಕ್ ಈಗಿಂದ ಸ್ಟಾರ್ಟ್ ಆಗಿದೆ. ಲುಕಿಂಗ್ ಅಂತ ಹಾಕಿದ್ದೀರಾ, ಏನು ಲುಕಿಂಗ್ ಅಂತ ನೆಕ್ಸ್ಟ್? ಲುಕಿಂಗ್ ಫಾರ್ವರ್ಡ್. ಬನ್ನಿ ಚಂದನ್ ಹೇಳಿ, ಕ್ಲೈಮ್ಯಾಕ್ಸ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್. ಈ ಸೀಕ್ವೆನ್ಸ್ ತುಂಬ ತಿಂಗಳುಗಳಿಂದನೇ ಮುಗಿಬೇಕಿತ್ತು. ಆಲ್ಮೋಸ್ಟ್ ಒಂದು 6 months ಹಿಂದೆನೇ ಇದಾಗಬೇಕಿತ್ತು. ಅಂದರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗಲೇ ಮುಗಿಬೇಕಿತ್ತು. ಕಾರಣಾಂತರಗಳಿಂದ ತುಂಬ ಸಿಚುಯೇಷನ್ಸ್ಗಳು, ಅಂದರೆ ಕೆಲವೊಂದು ಸಲ ನಿವೇದಿತ ಅವರು ಬ್ಯುಸಿ ಇದ್ದರು, ಕೆಲವೊಂದು ಸಲ ನಾನು ಬ್ಯುಸಿ ಇದ್ದೆ. ಆಮೇಲೆ ಮಳೆ ಇತ್ತು ತುಂಬ, ಲಾಸ್ಟ್ ಒಂದು 3-4 months ತುಂಬ ಮಳೆ ಇತ್ತು. ಹಾಗಾಗಿ ಎಲ್ಲ ಮುಂದಕ್ಕೆ ಬಂದಿತ್ತು. ಸೊ ಇವತ್ತು ಶೂಟಿಂಗ್ ಇದೆ ಅಂತ 2 days ಬ್ಯಾಕು ಡೈರೆಕ್ಟ್ರ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು. ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟು. ಪ್ರೊಡ್ಯೂಸರ್ ನಮ್ಮ ನಂಬಿ ನಮಗೊಂದು ಕೆಲಸ ಕೊಟ್ಟಿರ್ತಾರೆ. ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು, ಯಾಕಂದರೆ ಅವ್ರಿಗೆ ಲಾಸ್ ಆಗಬಾರ್ದು. ಸೊ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರ್ಬೋದು, ಸೊ ಅದು ನಮ್ಮ ಈ ಸಿನಿಮಾ ಟೀಮ್ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಒಂದೇ ಒಂದು ಕಾರಣ. ಸೊ ತುಂಬ ಪ್ರೊಫೆಷನಲ್ ಆಗಿ ವಿ ಹ್ಯಾವ್ ಡನ್ ದಿಸ್ ಶೂಟ್. ನೀವು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟಲ್ಲಿ ಇಬ್ಬರು ಕೂತಾಗಿ ಹೇಳಿದ್ರಿ, ಅವರ ಏನೇ ಪ್ರಾಜೆಕ್ಟಿಗೆ ಬಂದು ನಾನು ಸಪೋರ್ಟ್ ಮಾಡ್ತೀನಿ, ಅವರ ಪ್ರಾಜೆಕ್ಟಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಇದು ಸಿನಿಮಾ ನಂತರನೂ ಈ ಒಬ್ರಿಗೊಬ್ರು ಸಪೋರ್ಟ್ ಆಗಿ ಇರ್ತೀರಾ ಹೇಗೆ ಅಂತ? ಐ ಮೀನ್ ಖಂಡಿತವಾಗ್ಲೂ ಇರಲೇಬೇಕು, ಬಿಕಾಸ್ ಸಿನಿಮಾ ಈಸ್ ಡಿಫ್ರೆಂಟ್, ಪರ್ಸ್ನಲ್ ಲೈಫ್ ಈಸ್ ಡಿಫ್ರೆಂಟ್. ಸಿನಿಮಾ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂಥ ವ್ಯಾಲ್ಯೂ ನಾವು ಕೊಡಲೇಬೇಕು, ಮರ್ಯಾದೆ ಕೊಡಬೇಕು. ಬಿಕಾಸ್ ಇದನ್ನು ನಾವು ಕಾಯಕವೇ ಕೈಲಾಸ ಅಂತಾರಲ್ಲ, ಸೊ ಹಾಗಾಗಿ ಆ ಥರ ನೋಡ್ತಾ ಇದ್ದೀವಿ. ಏನೇ ಪರ್ಸ್ನಲ್ ಅಜೆಂಡಾಗಳು, ದ್ವೇಷ ಅದು ಯಾವುದೂ ಇಲ್ಲ, ಇವತ್ತವರೆಗೂ ಇಲ್ಲ. ಸೊ ಡೆಫಿನೆಟ್ಲಿ ಸಿನಿಮಾ ತಂಡದವರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲ್ಯಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಇದು